ಇದು ಚೋಳರ ಕಾಲದಿಂದ ಸುಮಾರು 800 ವರ್ಷಗಳಿಂದ ಇರೋವಂಥ ದೇವಸ್ಥಾನ ಇದು. ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಎಲ್ಲ ಸಿಟಿಯಿಂದ ಬೇಜಾನ್ ಜನ ಭಕ್ತಾದಿಗಳು ಬಂದು ಎಲ್ಲ ಪೂಜೆ ಪುನಸ್ಕಾರ ಮಾಡಿ ಎಲ್ಲ ಹೋಗ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ಸುಮಾರು ಒಂದು 2 ವರ್ಷ ಹಿಂದ್ಗಡೆ ಬಂದಿದ್ದೆ. ಇವಾಗ ಪರವಾಗಿಲ್ಲ, ಒಳ್ಳೆ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ. ಇದರಿಂದ ತುಂಬ ನಮಗೆ ಅನುಕೂಲ ಆಗಲಿ, ನಾವೇನೇ ಒಂದು ಬೇಡ್ಕೊಂಡೋದ್ರೂ ಅದು ನೆರವೇರುತ್ತೆ ನಮಗೆ. ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ, ಭಾಳ ಸಂತೋಷ ಆಯಿತು. ಆ್ಯಕ್ಚುಲಿ ನಮ್ಮ ಮನೆ ದೇವರು ಕೂಡ ಬಂದ್ಬಿಟ್ಟು ವೀರಭದ್ರ ಸ್ವಾಮಿ. ಆ ಸ್ವಾಮಿ ಆಶೀರ್ವಾದದಿಂದ ಇಲ್ಲಿ ಕಣಿವೆ ವೀರಭದ್ರ ಸ್ವಾಮಿದು ಆಶೀರ್ವಾದ ಆಯಿತು. ನಮಗೂ ನಮ್ಮ ಕುಟುಂಬಕ್ಕೂ ಭಾಳ ಸಂತೋಷ ಆಯಿತು. ಇಲ್ಲಿ ಬಂದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ಭಾಳ ನೆಮ್ಮದಿ ಆಯಿತು. ಇದು ಕನ್ನಳ್ಳಿ ವೀರಭದ್ರ ಸ್ವಾಮಿ ಅಂದರೆ ತುಂಬ ಪ್ರಸಿದ್ಧವಾದ ದೇವಸ್ಥಾನ. ವರ್ಷ ಜಾತ್ರೆಗೆಲ್ಲ ಬರ್ತಾ ಇರ್ತೀವಿ. ದೇವಸ್ಥಾನಕ್ಕೆ ಬಂದು ಹೋದರೆ ಒಂಥರ ಸಮಾಧಾನ. ಇಲ್ಲಿ ದೇವರು ನಾವು ಏನೇ ಕೇಳ್ಕೊಂಡ್ರೂ ಒಳ್ಳೆಯದಾಗಿದೆ. ನಮಗೆ ಮನೆ ಎಲ್ಲ ಕಟ್ಟಿದ್ದೀವಿ, ಮಕ್ಳಿಗೆ ಒಳ್ಳೆ ಎಜುಕೇಷನ್ನು, ಒಳ್ಳೆ ಕೆಲಸ ಎಲ್ಲ ಸಿಗ್ತಾ ಇದೆ. ಹಾಗಾಗಿ ನಮಗೆ ವಾರಕ್ಕೊಂದ್ಸತಿ ಸೋಮವಾರ ಬಂದು ಹೋದರೆ ಒಂಥರ ಸಮಾಧಾನ. ಒಂದು ನಂಬಿಕೆ ಇದೆ ಇಲ್ಲಿ ವೀರಭದ್ರ ದೇವಸ್ಥಾನದಿಂದ, ನಮಗೂ ಒಳ್ಳೆಯದಾಗಿದೆ. ಅವಾಗ ಬರ್ತಾ ಇರ್ತೀವಿ. ಏನು ಅರ್ಕೆ ಇಟ್ಕೊಂಡ್ರು ಅದು ಈಡೇರುತ್ತೆ. ಅದರಿಂದ ನಾವು ಬರ್ತಾಯಿರ್ತೀವಿ. ವಾರಕ್ಕೊಂದ್ಸಲ ಸೋಮವಾರ ಬರ್ತಾಯಿರ್ತೀವಿ. ಇಲ್ಲಿ ಈ ಲೊಕೇಶನ್ ಬಂದಾಗಲೆಲ್ಲ ಈ ದೇವಸ್ಥಾನಕ್ಕೆ ಬರ್ತಾಯಿರ್ತೀನಿ. ಒಂದು ಸ್ವಲ್ಪ ಪಾಸಿಟಿವ್ ಫೀಲ್ ಬರುತ್ತೆ, ಚೆನ್ನಾಗಿದೆ. ಮನೆ ದೇವ್ರು ಬೇರೆ, ನನ್ನ ನೆಲಮಂಗಲದಲ್ಲಿ ವೀರಭದ್ರೇಶ್ವರ ಸ್ವಾಮಿ ಮನೆ ದೇವರು. ಇಲ್ಲಿ ರೆಗ್ಯುಲರಾಗಿ ಬರ್ತಾ ಇರುವಾಗ ಮಧ್ಯಾಹ್ನ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಹೋಗಿದ ತಕ್ಷಣ ಏನೋ ಪಾಸಿಟಿವ್ ಫೀಲ್ ಬರುತ್ತೆ. ಶ್ರೀ ಕ್ಷೇತ್ರ ಕನ್ನಳ್ಳಿ ವೀರಭದ್ರಸ್ವಾಮಿ ದೇವಸ್ಥಾನ ಇದು ಪುರಾತನ ಕಾಲವಾದಂಥ ಇತಿಹಾಸವುಳ್ಳ ದೇವಸ್ಥಾನವಾಗಿದ್ದು, ಇದು ಚೋಳರಾಜರ ಅರಸರ ಕಾಲದಲ್ಲಿ ಆಗಿರ್ತಕ್ಕಂಥ ದೇವಾಲಯ. ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಸುಮಾರು ಭಾನುವಾರ, ಮಂಗಳವಾರ, ಶುಕ್ರವಾರ ವಿಶೇಷ ಪೂಜಾ ದಿನಗಳಾಗಿರುತ್ತದೆ. ಅಮಾವಾಸ್ಯೆಯಂದು ಸ್ವಾಮಿಯವರಿಗೆ ವಿಶೇಷ ಅಭಿಷೇಕ, ಅಲಂಕಾರ, ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ. ಹಾಗಾಗಿ ಸಕಲ ಭಕ್ತಾದಿಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅಮಾವಾಸ್ಯೆಗಳಲ್ಲಾಗಲಿ, ಹಬ್ಬ ಹರಿದಿನಗಳಲ್ಲಾಗಲಿ ವಿಶೇಷ ಪೂಜೆಯನ್ನು ನಾವು ಇಲ್ಲಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿರುತ್ತೇವೆ. ವರ್ಷ ಜಾತ್ರೆ, ಮಹೋತ್ಸವ, ಪೂಜೆ, ಡೈಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಕಡೆಯಿಂದ ತುಂಬ ಜನ ಬರ್ತಾರೆ, ತುಂಬ ಜನ ಸೇರ್ತಾರೆ. ಇಲ್ಲಿ ಈ ದೇವಸ್ಥಾನದ ಬಗ್ಗೆ ಒಂದು ದೊಡ್ಡ ಸ್ಟೋರಿನೇ ಇದೆ. ತುಂಬ ಸಾವಿರಾರು ವರ್ಷಗಳ ಹಿಂದೆ ಒಬ್ಬ ಗಂಡ ಹೆಂಡತಿ 2 ಮಕ್ಕಳು ಊರಲ್ಲೆಲ್ಲರೂ ಭಿಕ್ಷೆ ಎತ್ತುತ್ತಾರಂತೆ. ಆ ಭಿಕ್ಷೆ ಎತ್ತಬೇಕಾದ್ರೆ ಯಾರು ಒಬ್ಬರೂ ಒಂದು ತುತ್ತು ಅನ್ನನೂ ಕೊಡಲ್ಲ ಅಂತೆ, ಒಂದು ಲೋಟ ನೀರೂ ಕೊಡಲ್ಲ ಅಂತೆ. ಹೋಗ್ರಿ ಮನೆಗೆ ಹೋಗಿ ಅಂತ ಎಲ್ಲ ಕತ್ತಿಡ್ದು ಆಚೆ ದಬ್ತಾರೆ. ಆಗ ದೇವಸ್ಥಾನದ ಮುಂದೆ ಮಲ್ಕೊಂಬಿಟ್ಟು ಹಸಿವೆ ತಾಳಲಾರದೆ ಒದ್ದಾಡ್ತಾ ಇರ್ತಾರೆ. ಆಗ ಮಧ್ಯರಾತ್ರಿಲೇ ವೀರಭದ್ರ ಸ್ವಾಮಿ ಅವರೇ ಮನುಷ್ಯ ರೂಪದಲ್ಲಿ ಬಂದು ಇಲ್ಲಿ 2 ಒಲೆ ಹಚ್ಚಿ ಒಂದರಲ್ಲಿ ಅನ್ನ, ಒಂದರಲ್ಲಿ ಸಾಂಬಾರು ಮಾಡಿ ಅವ್ರ ದಂಪತಿಗಳಿಗೆ ಊಟ ಹಾಕಿ ಅವ್ರನ್ನ ಹಸುವನ್ನ ನೀಗಿಸ್ತಾರೆ. ಆ ಕಾಲದಿಂದನೇ ಇಲ್ಲಿ ಒಂದು ದಿನವೂ ಅನ್ನ ಸಂತರ್ಪಣೆ ಅನ್ನೋದು ನಿಂತೇ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಏನೋ ಒಂದು ಪ್ರಸಾದದ ಥರ ನಡೀತಾನೇ ಇದೆ ಇಲ್ಲಿ. ಆಗ ವೀರಭದ್ರ ಸ್ವಾಮಿ ಅಡುಗೆ ಮಾಡಿ ಊಟ ಬಡಿಸ್ಬಿಟ್ಟು ಮಾಯ ಆಗೋಗ್ತಾರೆ. ಬೆಳಗ್ಗೆ ಊರ ಜನ ಪೂಜಾರರು ಅವರೆಲ್ಲ ಬಂದರೆ ಒಂದು ತಪ್ಪಲೆ ತುಂಬ ಅನ್ನ ಬಿಸಿಯಾಗಿ ಆಗಿದೆಯಂತೆ. ಒಂದು ಒಲೆ ಮೇಲೆ, ಇನ್ನೊಂದು ಒಲೆ ಮೇಲೆ ಒಂದು ತಪ್ಪಲೆ ತುಂಬ ಸಾಂಬಾರಿದೆಯಂತೆ. ಅದನ್ನು ನೋಡಿ ಊರಿನ ಜನ ಎಲ್ಲ ಆವಾಗಲಿಂದ ಅನ್ನ ಸಂತರ್ಪಣೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ನಾವು ಏನೇ మనసులో ಅಂದ್ಕೊಂಡ್ರು కూడా ನಡೆಯುತ್ತೆ ಅಂತ ಹೇಳ್ತಾರೆ జనಗಳು. మేము ఆంధ్ర నుంచి వచ్చాము. ఇక్కడ మేము ఈరోజు లగ్నం ఉందనేసి లగ్నం కట్టుకోవడానికని వచ్చాము. బట్ ఇక్కడికి వచ్చినాక ఇక్కడ వాతావరణం కానీ ప్లేస్ కానీ అంతా చాలా పీస్ఫుల్గా ఉంది. దేవుడిని దర్శనం చేసుకున్నాక కూడా మాకు చాలా హ్యాపీగా పీస్ఫుల్గా ఉందండి.